MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. ಬೆಂಗಳೂರಿನ ಕೋಗಿಲು ಲೇಔಟ್ನಲ್ಲಿ ನಡೆದಿದ್ದಂತ 200 ಮನೆಗಳ ಒತ್ತುವರಿ ತೆರವು ಕಾರ್ಯಾಚರಣೆ ಇದೀಗ ಕರ್ನಾಟಕ ಮತ್ತು ಕೇರಳ ರಾಜ್ಯದ ನಡುವಿನ ರಾಜಕೀಯ ಜಟಾಪಟಿಗೆ ಕಾರಣ ಆಗಿದೆ. ಅದಕ್ಕೆ ಕಾರಣ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಮಾಡಿರುವಂತ ಒಂದು ಟ್ವೀಟ್. ಹಾಗಾದ್ರೆ ಬೆಂಗಳೂರಿನಲ್ಲಿ ಒತ್ತುವರಿ ತೆರವು ಮಾಡ್ತಾ ಇರುವಂತ ವಿಚಾರ ಕೇರಳ ಸಿಎಂ ಊರಿಗೆ ಯಾಕೆ ಕಾರಣ ಆಗಿರೋದು? ಕೇರಳ ಸಿಎಂ ಏನಂತ ಹೇಳಿದ್ದಾರೆ? ಅಷ್ಟಕ್ಕೂ DCM DK ಶಿವಕುಮಾರ್ ಏನಂತ ತಿರುಗೇಟು ಕೊಡ್ತಿದ್ದಾರೆ? ಬನ್ನಿ ನೋಡೋಣ. This is very unfortunate and unconstitutional activity done by the Siddaramaiah-led government, Congress-led government. ಬುಲ್ಡೋಜರ್ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ಗೆ ಕೀರ್ತಿ ಅಪಖ್ಯಾತಿ ಎರಡನ್ನೂ ತಂದುಕೊಟ್ಟ ವಿಚಾರ. ಆದರೆ ಈ ಬುಲ್ಡೋಜರ್ ಮೂಲಕ ಮನೆಗಳನ್ನು ಕೆಡುವ ವಿಚಾರವನ್ನ ಕಾಂಗ್ರೆಸ್ ಮೊದಲಿಂದಲೂ ವಿರೋಧಿಸಿತ್ತು. ಸಂವಿಧಾನ ವಿರೋಧಿ ನಡೆ ಅಂತಲೇ ಬಣ್ಣಿಸಿತ್ತು. ಆದರೆ ಈ ಚರ್ಚೆ ಶುರುವಾಗಿದ್ದು ಇಲ್ಲಿಂದಲ್ಲ, ಪಕ್ಕದ ಕೇರಳದಿಂದ. ಬೆಂಗಳೂರಿನಲ್ಲಿ ಅಕ್ರಮ ಮನೆಗಳ ತೆರವು ಮೂಗು ತೋರಿಸಿದ ಕೇರಳ ಸಿಎಂ. ಯುಪಿಯಂತೆ ಬುಲ್ಡೋಜರ್ ಕ್ರೌರ್ಯ ಎಂದು ಪಿಣರಾಯಿ ವಿಜಯನ್ ಪೋಸ್ಟ್. ವಾಸ್ತವ ಅಂಶ ಗೊತ್ತಿಲ್ಲದೆ ಹೇಳಿಕೆ ಕೇರಳ ಸಿಎಂಗೆ DCM DK ತಿರುಗೇಟು. Please, I request Mr. Pinarayi, without knowing things, the fact of the case, should not interfere with such a. We are not into any bulldozer. ಕರ್ನಾಟಕ ಸರ್ಕಾರ ಕೇರಳ ಸರ್ಕಾರದ ನಡುವೆ ಬುಲ್ಡೋಜರ್ ಫೈಟ್. ಬುಲ್ಡೋಜರ್ ಫೈಟ್ ಶುರುವಾಗೋದೆ ಇಲ್ಲಿಂದ ನೋಡಿ. ಇದು ಬೆಂಗಳೂರಿನ ಕೋಗಿಲು ಲೇಔಟ್. ಹೀಗೆ ಅವಶೇಷಗಳಷ್ಟೇ ಕಾಣಿಸ್ತಾ ಇರೋ ಜಾಗದಲ್ಲಿ ಕಳೆದ ಶನಿವಾರದವರೆಗೂ 200ಕ್ಕೂ ಹೆಚ್ಚು ಮನೆಗಳಿದ್ವು. ಆದ್ರಿದು ಸರ್ಕಾರದ ಜಾಗ. ಇಲ್ಲಿನ ಜನ ಅಕ್ರಮವಾಗಿ ಮನೆ ನಿರ್ಮಿಸಿದ್ದಾರೆ ಅಂತ GBA 200ಕ್ಕೂ ಹೆಚ್ಚು ಮನೆಗಳನ್ನು ನೆಲಸಮ ಮಾಡಿತ್ತು. ತಮಗೆ ಯಾವುದೇ ನೋಟಿಸ್ ಕೊಡದೆ, ಮನೆ ಖಾಲಿ ಮಾಡೋಕೆ ಸಮಯವನ್ನು ನೀಡದೆ ಮನೆಗಳನ್ನು ಧ್ವಂಸ ಮಾಡಿದ್ದಾರೆಂದು ಇಲ್ಲಿನ ನಿವಾಸಿಗಳು ಆಕ್ರೋಶ ಹೊರಹಾಕಿದ್ರು. ಕೃಷ್ಣ ಬೈರೇಗೌಡ ನಿವಾಸಕ್ಕೆ ಮುತ್ತಿಗೆ ಹಾಕೋ ಯತ್ನವೂ ನಡೆದಿತ್ತು. ಇದೀಗ ಇದೇ ವಿಚಾರಕ್ಕೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿರುವ ಕೇರಳ ಸಿಎಂ ಮುಸ್ಲಿಂ ಕುಟುಂಬಗಳನ್ನ ಬೀದಿಗೆ ಹಾಕಲಾಗಿದೆ ಎಂದು ಬರೆದುಕೊಂಡಿದ್ದಾರೆ. ಸಾಲದ್ದಕ್ಕೆ ಕರ್ನಾಟಕವನ್ನ ಬುಲ್ಡೋಜರ್ ರಾಜ್ ಅಂತ ಟೀಕಿಸಿದ್ದಾರೆ. ಬೆಂಗಳೂರಿನ ಫಕೀರ್ ಕಾಲೋನಿ ವಾಸಿಂ ಲೇಔಟ್ನಲ್ಲಿ ಹಲವು ವರ್ಷಗಳಿಂದ ವಾಸಿಸುತ್ತಿದ್ದ ಮುಸ್ಲಿಂ ಕುಟುಂಬಗಳನ್ನು ಬೀದಿಗೆ ಹಾಕಲಾಗಿದೆ. ಈ ಮೂಲಕ ಬುಲ್ಡೋಜರ್ ರಾಜ್ನ ಕ್ರೂರತೆ ಬಹಿರಂಗವಾಗಿದೆ. ಮತ್ತೊಂದು ದುಃಖ ಅಂದ್ರೆ ಸಂಘ ಪರಿವಾರದ ಅಲ್ಪಸಂಖ್ಯಾತ ವಿರೋಧಿ ರಾಜಕೀಯವನ್ನ ಕಾಂಗ್ರೆಸ್ ಸರ್ಕಾರದ ಅಡಿಯಲ್ಲಿ ಕಾರ್ಯಗತಗೊಳಿಸಲಾಗುತ್ತಿದೆ. ಭಯ ಮತ್ತು ಕ್ರೂರ ಬಲದ ಮೂಲಕ ಆಡಳಿತ ನಡೆಸುವಾಗ ಸಂವಿಧಾನಿಕ ಮೌಲ್ಯಗಳು ಬಲಿಪಶುಗಳಾಗುತ್ತವೆ. ಈ ಕಪಟ ಪ್ರವೃತ್ತಿಯನ್ನು ವಿರೋಧಿಸಲು, ಸೋಲಿಸಲು ಎಲ್ಲ ಜಾತ್ಯತೀತ ಮತ್ತು ಪ್ರಜಾಪ್ರಭುತ್ವ ಶಕ್ತಿಗಳು ಒಗ್ಗಟ್ಟಾಗಬೇಕು. ಈ ಮಧ್ಯೆ ಇವತ್ತು ಕೇರಳದ CPIM ರಾಜ್ಯಸಭಾ ಸದಸ್ಯ AA ರಹೀಂ ಕೋಗಿಲು ಲೇಔಟ್ಗೆ ಭೇಟಿ ನೀಡಿದ್ರು. ಸ್ಥಳೀಯ ನಿವಾಸಿಗಳಿಂದ ಮಾಹಿತಿ ಸಂಗ್ರಹಿಸಿದ್ರು. ಬಳಿಕ TV9 ಜೊತೆ ಮಾತನಾಡಿದ ರಹೀಂ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. Actually, they are real victims. This is very unfortunate and unconstitutional activity done by the Siddaramaiah-led government, Congress-led government. So this bulldozer Raj is the reputation of the UP and other BJP-led government. What is the difference between the BJP government and the Congress-led government? ಕೇರಳದ ಸರ್ಕಾರ ಇಂತಹದ್ದೊಂದು ವಿಚಾರದ ಬಗ್ಗೆ ಧ್ವನಿ ಎತ್ತೋದಕ್ಕೆ ಶುರು ಮಾಡಿದ ಬೆನ್ನಲ್ಲೇ ಕೇರಳದವರೇ ಆದ AICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ DCM DKಗೆ ಕರೆ ಮಾಡಿದ್ರು. ಏನದು ವಿಚಾರ, ವರದಿ ಕೊಡಿ ಅಂತ ಕೇಳಿದ್ರು. ಹೀಗಾಗಿ DK ಕೂಡ KC ವೇಣುಗೋಪಾಲ್ಗೆ ವರದಿ ನೀಡಿದ್ದಾರೆ. ಕೋಗಿಲು ಲೇಔಟ್ನಲ್ಲಿ ವೇಸ್ಟ್ ಡಂಪ್ ಮಾಡಲು 5 ಎಕರೆ ಜಾಗ ಮೀಸಲು ಇಡಲಾಗಿತ್ತು. ಅದು BBMPಗೆ ಸೇರಿದ 5 ಎಕರೆ ಜಾಗ ಆಗಿತ್ತು. ಅದನ್ನ ಒತ್ತುವರಿ ಮಾಡಿ ಅಕ್ರಮವಾಗಿ ಮನೆ ಕಟ್ಟಲಾಗಿತ್ತು. ಅಕ್ರಮ ಒತ್ತುವರಿ ತೆರವು ಕಾನೂನುಬದ್ಧವಾಗಿಯೇ ಮಾಡಲಾಗಿದೆ. ಆದರೆ ದುರಾದೃಷ್ಟವಶಾತ್ ಒತ್ತುವರಿ ಮಾಡಿಕೊಂಡವರು ಬಹುತೇಕ ಮುಸ್ಲಿಂ ಸಮುದಾಯದವರೇ ಆಗಿದ್ದಾರೆ.
ಹೀಗಂತ ವರದಿ ಕೊಟ್ಟಿರುವ ಡಿಸಿಎಂ ಡಿಕೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ವಾಸ್ತವ ಅರ್ಥ ಮಾಡಿಕೊಳ್ಳದೆ ಮಾತಾಡಿದ್ದಾರೆ ಅಂತ ತಿರುಗೇಟು ಕೊಟ್ಟಿದ್ದಾರೆ. Please, I request Mr. Pinarayi, without knowing things, the fact of the case, you should not interfere with such a. We are not into any bulldozer. We have not done anything with the bulldozer, using bulldozer. We have tried to protect the public place, which was used for study. It is in the heart of the city. We can't encourage like that. It is a site allotted for putting waste management. So this is what Mr. Pinarayi has said. I am going to reply to that. I am sending a report to my party also, my Kerala leaders also, to my chief minister also. I have asked the officers to look into it. It is a routine things which take place in Bangalore city. ಇನ್ನು ಸಿಎಂ ಸಿದ್ದರಾಮಯ್ಯ ಕೂಡ ಈ ಬಗ್ಗೆ ಸ್ಪಷ್ಟನೆ ಕೊಡೋ ಕೆಲಸ ಮಾಡಿದ್ದಾರೆ. ಜೊತೆಗೆ ಮನೆ ಕಳೆದುಕೊಂಡವರಿಗೆ ಪರ್ಯಾಯ ಜಾಗ ಮಾಡಿಕೊಡುವಂತೆ ಸೂಚಿಸಿದ್ದೇನೆ ಎಂದಿದ್ದಾರೆ. ಅಲ್ಲಿ 2020 ಅನಾಥರ ಜಾಗ ಹಾಕಿದ್ರು. ಅದು ಪಕ್ಕದಲ್ಲಿ ಇರ್ತಕ್ಕಂಥದ್ದು ವೇಸ್ಟ್ ಮ್ಯಾನೇಜ್ಮೆಂಟ್ ಜಾಗ 5 ಎಕರೆ ಅದು ಯಾವತ್ತೂ ಅದಕ್ಕೆ ಸೇಫ್ಟಿ ಇಲ್ಲ. ಅದು ಆ ಕಾರಣಕ್ಕೋಸ್ಕರ ಅವ್ರನ್ನ ಅನಾಥರೈಸರಿಗೆ ಆಕ್ಯುಪೆನ್ಸಿದ್ರಲ್ಲ ಅವ್ರಿಗೆ ನೋಟಿಸ್ ಕೊಟ್ಟು ತೆಗಿಬೇಕು ಅಂತ ಹೇಳಿದ್ವಿ. ಬಿಕಾಸ್ ಮೋಸ್ಟ್ ಆಫ್ ದೆಮ್ ಆರ್ ಮೈಗ್ರೆಂಟ್ಸ್, ಬೇರೆ ಕಡೆಯಿಂದ ಬಂದಿರೋದು. ಸೊ ಆದರೂ ಕೂಡ ಮಾನವೀಯತೆ ದೃಷ್ಟಿಯಿಂದ ಅವರಿಗೆ ಆಲ್ಟರ್ನೇಟಿವ್ ಆಗಿ ಜಾಗ ಮಾಡಿಕೊಡಿ ಅವರಿಗೆ. ಇನ್ನುಳಿದ ಕಾಂಗ್ರೆಸ್ ನಾಯಕರು ಕೇರಳದ ಚುನಾವಣೆಗಾಗಿ ಈ ರೀತಿ ದಾಳ ಉರುಳಿಸಿದ್ದಾರೆಂದು ಕಿಡಿಕಾರಿದ್ದಾರೆ. ಕಾಂಗ್ರೆಸ್ಸಿನ ಇತಿಹಾಸ ಇದೆ. ಕಾಂಗ್ರೆಸ್ ಯಾರಿಗೆ ಅಪೋಸ್ಮೆಂಟ್ ಆಗಿರಲಿ ಅಥವಾ ಯಾರು ವಿರೋಧವಾಗಿ ಮಾಡ್ತಕ್ಕಂಥದ್ದಲ್ಲ. ಕಾಂಗ್ರೆಸ್ಸಿನ ಇತಿಹಾಸ ಇಡೀ ದೇಶದ ಇತಿಹಾಸ ನಿಮ್ಗೆ ಗೊತ್ತಿದೆ. ಎಲ್ಲಾ ಸಮಾಜದವ್ರನಿಗೆ ಒಡ್ಡುಗೂಡಿಸಿ ಹೋಗ್ತಕ್ಕಂಥದ್ದು ಐಡಿಯಾಲಜಿಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ. ಸೊ ಯಾರಿಗೆ ಪರ ಆಗ್ಲಿ ವಿರೋಧ ಮಾಡಕ್ ಹೋಗೋದಿಲ್ಲ ನಾವು. ಇಡೀ ರಾಷ್ಟ್ರದಲ್ಲಿ ದಲಿತ್ ಲಿಂಚಿಂಗ್ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅವ್ರು ಯಾಕೆ ಕರ್ನಾಟಕದ ಬಗ್ಗೆ ಮಾತಾಡ್ತಾ ಇದ್ದಾರೆ? ಇಲ್ಲಿನವ್ರು ಏನು ಹೇಳ್ತಾ ಇರಲ್ಲ. ವಾಟ್ ಎವರ್ ಇಟ್ ಇಸ್ ಆಸ್ ಪರ್ ಲಾ. ಅದಕ್ಕಾಗಲೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ನಮ್ಮವರು. ಎಲ್ಲರೂ ಹೇಳಕ್ಕೂ ಉತ್ತರ ಕೊಡೋಕೆ ಇಟ್ ಇಸ್ ನಾಟ್ ಮಾಡ್ಕೊಂಡು ನಾವೇನು ಮಾಡೋಕ್ಕಾಗ್ತದೆ? ಅದು ಆದರೆ ವಿಜಯೇಂದ್ರ ರಾಜ್ಯ ಸರ್ಕಾರ ಅಲ್ಪಸಂಖ್ಯಾತರ ಓಲೈಕೆ ಮಾಡುತ್ತೆ ಅಂತ ಲೇವಡಿ ಮಾಡಿದ್ದಾರೆ. ದಯವಿಟ್ಟು ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡಬೇಡಿ. ಸಿದ್ದರಾಮಯ್ಯನವರು ಜಮೀರ್ ಅಹಮದ್ ಗೊತ್ತಾದ್ರೆ ಅವರೇ ಜಮೀನ್ ತಗೊಂಡು ಮತ್ತೆ ಲೇಔಟ್ ಮಾಡಕ್ ಹೋಗ್ತಾರೆ. ಅದನ್ನ ಚರ್ಚೆ ಬೇಡ. ಇನ್ನು ಪಿಣರಾಯಿ ವಿಜಯನ್ ನಡೆ ಹಲವು ಚರ್ಚೆಗಳನ್ನ ಹುಟ್ಟುಹಾಕಿದೆ. ಮುಂಬರುವ ಕೇರಳ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಈ ಮಾತು ಹೇಳಿದ್ರ ಅನ್ನೋ ಸಂಶಯವೂ ಶುರುವಾಗಿದೆ. ಯಾಕಂದ್ರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ LDF ವರ್ಚಸ್ಸು ಕಳೆದುಕೊಂಡಿತ್ತು. ಕಾಂಗ್ರೆಸ್ನ ವೋಟ್ ಶೇರ್ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಾಗಿತ್ತು. ಇಷ್ಟೇ ಅಲ್ಲದೆ ವಯನಾಡಿನ ಪ್ರಚಾರಕ್ಕೆ ಕರ್ನಾಟಕವೇ ಮುಂದಾಗಿತ್ತು. ಪ್ರವಾಹ ಪೀಡಿತ ಮನೆಗಳ ನಿರ್ಮಾಣಕ್ಕೆ ಹಣ ಕೊಟ್ಟಿತ್ತು. ಇದೆಲ್ಲವನ್ನು ದೃಷ್ಟಿಯಲ್ಲಿಟ್ಕೊಂಡು ಕೇರಳ ಸರ್ಕಾರ ಈ ಟೀಕಾಸ್ತ್ರ ಬಿಟ್ಟಿತಾ ಅನ್ನೋದು ಯಕ್ಷ ಪ್ರಶ್ನೆ. ಪ್ರಸನ್ನ ಗಾಂವ್ಕರ್ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು. ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್.